ನಾನು ತಪಸ್ಸಿನಲ್ಲಿ ನನ್ನ ಶಿಕ್ಷಣವನ್ನು ಪೂರ್ಣಗೊಳಿಸುತ್ತಿರುವ ಈ ಸಂದರ್ಭದಲ್ಲಿ ನನ್ನನ್ನು ಓರ್ವ ಜವಾಬ್ದಾರಿಯುತ ವಿದ್ಯಾರ್ಥಿಯನ್ನಾಗಿ ರೂಪಿಸಿದ ನನ್ನ ಪೂಜ್ಯ ಗುರುವೃಂದಕ್ಕೆ ಹಾಗೂ ಆಡಳಿತ ಮಂಡಳಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಸಂಕಲ್ಪ ಮಾಡುವುದೇನೆಂದರೆ, ನನಗೆ ಈ ಸಂಸ್ಥೆಯಲ್ಲಿ ದೊರೆತ ಮೌಲ್ಯಯುತ ಶಿಕ್ಷಣ, ಸಂಸ್ಕಾರ, ಕೌಶಲ್ಯಗಳನ್ನು ನನ್ನ ಕೋಟ್ಯಾಂತರ ದೇಶ ಬಾಂಧವರ ಒಳಿತಿಗಾಗಿ, ಸಮಾಜದ ಸರ್ವಾಂಗೀಣ ಉನ್ನತಿಗಾಗಿ ಮತ್ತು ನನ್ನ ರಾಷ್ಟ್ರವನ್ನು ವಿಶ್ವದ ಅಗ್ರಮಾನ್ಯ ರಾಷ್ಟ್ರವನ್ನಾಗಿ ಮಾಡಲು ಮುಡಿಪಾಗಿಡುತ್ತೇನೆ ಹಾಗೂ ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಎನ್ನುವ ಧ್ಯೇಯದೊಡನೆ ಆಜೀವ ಪರ್ಯಂತ ಪ್ರಾಮಾಣಿಕತೆಯಿಂದ ಪರಿಶುದ್ಧ ಜೀವನ ನಡೆಸುತ್ತೇನೆ. ಭಾರತ್ ಮಾತಾ ಕಿ ಜೈ. ಮುಂದಿನ ಜೀವನಕ್ಕೆ, ಉನ್ನತ ವಿದ್ಯಾಭ್ಯಾಸಕ್ಕೆ ಕಾಲಿಡ್ತಾ ಇರುವಂತಹ ನಮ್ಮ ದ್ವಿತೀಯ PU ವಿದ್ಯಾರ್ಥಿಗಳನ್ನ ನಮ್ಮ ಹಿರಿಯರ ಹಾರೈಕೆಗಳೊಂದಿಗೆ ಬೀಳ್ಕೊಡುಗೆ ಅಂತ ನಾವು ಹೇಳೋದಿಲ್ಲ, ಹಾರೈಸುವಂತಹ ಒಂದು ಕಾರ್ಯಕ್ರಮ ಇದು ಸಂಕಲ್ಪ ಅಂತ. ಪ್ರಸ್ತುತ ಜೀವನ ಶೈಲಿಯಲ್ಲಿ ಮಾರ್ಕ್ಸ್ಗಿಂತ ಜಾಸ್ತಿ ಇವತ್ತು ವ್ಯಾಲ್ಯೂ ಎಜುಕೇಷನ್ ಬೇಕಾಗಿದೆ ಎನ್ನುವಂಥದ್ದು ಸಮಾಜದಲ್ಲಿ ಕಂಡು ಬರ್ತಾ ಇದೆ. ಇದೇ ಉದ್ದೇಶ ಇಟ್ಕೊಂಡು ರಾಷ್ಟ್ರೋತ್ಥಾನ ಪರಿಷತ್ತು ನಾವು 2 ಮಾರ್ಕ್ಸ್ ಕಮ್ಮಿ ಆದರೂ ಪರವಾಗಿಲ್ಲ, ಒಳ್ಳೆ ಮಗ ಆಗಬೇಕು ಅವನು, ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ ಗೌರವ ಕೊಡಬೇಕು, ತಂದೆ ತಾಯಿಗಳನ್ನ ಗೌರವಿಸ್ಬೇಕು, ಅವ್ರು ಸಾಯೋವರೆಗೂ ಅವನ ಜೊತೆಲಿದ್ದು ಅವನು ನೋಡ್ಕೋಬೇಕು, ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಗುರುತಿಸ್ಕೋಬೇಕು, ತಂದೆ ತಾಯಿಗಳಿಗೆ ಒಳ್ಳೆ ಹೆಸರನ್ನು ತಂದುಕೊಡ್ಬೇಕು, ದೇಶಕ್ಕೆ ಒಳ್ಳೆ ಪ್ರಜೆ ಆಗಬೇಕು. ಈ ಒಂದನ್ನ ಜಾಸ್ತಿ ತಂದೆ ತಾಯಿಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇವತ್ತು 5 ಲಕ್ಷ ಸಂಬಳ ತಿಂಗಳಿಗೆ ತೊಗೊಂಡಿರ್ಬೋದು, ಆದರೆ ತಂದೆ ತಾಯಿಗಳನ್ನೇ ನಿರ್ಲಕ್ಷ್ಯ ಮಾಡ್ತು ಅಂದರೆ ಆ 5 ಲಕ್ಷಕ್ಕೆ ಬೆಲೆ ಇರೋದಿಲ್ಲ. ಅಂತಹ ಸಂಸ್ಕಾರಯುತವಾದಂಥ ಶಿಕ್ಷಣ ಕೊಡುವುದಕ್ಕೆ ರಾಷ್ಟ್ರೋತ್ಥಾನ ಪರಿಷತ್ತು ಜಿಲ್ಲೆಗೊಂದು CBSE ಶಾಲೆ, ಇಡೀ ರಾಜ್ಯದಲ್ಲಿ ನಮ್ಮೆಲ್ಲ ಶಿಕ್ಷಣದ ಮೂಲಕ ಬೇಗ ಮಕ್ಕಳುಗಳನ್ನ ತಲುಪಿಸ್ಬೋದು, ವಿಚಾರಗಳನ್ನ, ಭಾರತೀಯ ಸಂಸ್ಕೃತಿನ ನಾವು ತಲುಪಿಸ್ಬೇಕು, ರಾಷ್ಟ್ರಭಕ್ತಿ, ರಾಷ್ಟ್ರ ಗೌರವ, ವಿಶ್ವಮಾನವ ವಿಶ್ವಗುರು ಆಗಬೇಕು ಭಾರತ ಇಡೀ ಜಗತ್ತಿನಲ್ಲಿ ಅನ್ನುವಂತಹ ಒಂದು ಗುರಿ ತಲುಪಲಿಕ್ಕೆ ಶಿಕ್ಷಣ ಒಂದೇ ಸರಿಯಾದ ಮಾಧ್ಯಮ. ಆ ಮಾಧ್ಯಮದ ಮೂಲಕ ನಾವು ಜನಗಳನ್ನ ತಲುಪಿದ್ರೆ ನಿಜಕ್ಕೂ ಅದು ಅರ್ಥವರ್ಥವಾಗಿ ಅದು ಬೇರೂರುತ್ತೆ, ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ ಅನ್ನೋ ದೃಷ್ಟಿಯಿಂದ ಶಿಕ್ಷಣದಲ್ಲಿ ನಾವು ಮುಂದುವರಿತಾ ಇದ್ದೀವಿ. ಆ ಶಿಕ್ಷಣದಲ್ಲೇ ಪ್ರಾರಂಭ ಮಾಡಿದ್ದು ತಪಸ್ ಮತ್ತು ಸಾಧನ. ಒಬ್ಬ ಸಾಮಾನ್ಯ ಕುಟುಂಬದ ಮಕ್ಕಳು ಸಹ IITಗಳಿಗೆ ಹೋಗಬೇಕು. ಬರೀ ಶ್ರೀಮಂತರ ಮಕ್ಕಳು ಮಾತ್ರ IIT NITಗಳಿಗೆ ಹೋಗಿ ಉನ್ನತವಾದಂತಹ ಶಿಕ್ಷಣ ಪಡೀಲಿಕ್ಕೆ ಸಾಧ್ಯ ಇರುವಂತಹ ಈ ಸಮಾಜದಲ್ಲಿ ತುಂಬ ಜ್ಞಾನ ಇಟ್ಕೊಂಡಿದ್ದು, ಅಷ್ಟೇ ಸಾಮರ್ಥ್ಯ, ಪ್ರತಿಭಾವಂತ ವಿದ್ಯಾರ್ಥಿಗಳಾಗಿ ಬಡವ್ರ ಮನೇಲಿ ಹುಟ್ಟಿದ ಒಂದೇ ಕಾರಣಕ್ಕೆ ಅವರಿಗೆ ಅವಕಾಶ ಇಲ್ಲದೆ ಇರೋದ್ರಿಂದ ಅಂತಹ ಅವಕಾಶನ ನಾವು ಕೊಡಬೇಕು. ಬಡವ ಸಾಮಾನ್ಯ ರೈತನ ಮಗ, ಒಬ್ಬ ಟೈಲರ್ ಮಗ, ಒಬ್ಬ ಎಲೆಕ್ಟ್ರಿಷಿಯನ್ ಮಗ, ಒಬ್ಬ ಆಟೋ ಡ್ರೈವರ್ ಮಗ ಸಹ IITಗಳಿಗೆ ಹೋಗಬೇಕು. ಆ ಒಂದು ಉದ್ದೇಶ ಇಟ್ಕೊಂಡು ಪ್ರಾರಂಭ ಮಾಡಿದಂತಹ ತಪಸ್ ಇಂದಿಗೆ 15ನೇ ತಂಡಕ್ಕೆ ಕಾಲಿರಿಸಿದೆ. ಇದುವರೆಗೂ ಸುಮಾರು ವಿದ್ಯಾರ್ಥಿಗಳು IITಗಳಿಗೆ ಹೋಗಿ ಒಳ್ಳೊಳ್ಳೆ ವಿದ್ಯಾಭ್ಯಾಸಗಳನ್ನ ಪಡೆದು ಒಳ್ಳೆ ಉನ್ನತವಾದಂತಹ ಕೆಲಸದಲ್ಲಿದ್ದು, ಗೂಗಲ್ ಅಂತಹ ಕೆಲಸಗಳಲ್ಲಿ 3-4 ಜನ ಇದ್ದಾರೆ, ವಿದೇಶಗಳಲ್ಲಿಯೂ ಸಹ ಇದ್ದಾರೆ. ಇಂತಹ ಸಾಧನೆ ಮಾಡಲಿಕ್ಕೆ ತಪಸ್ ಒಂದು ಬಹಳ ಮುಖ್ಯ ವೇದಿಕೆ ಆಯಿತು. ಇನ್ನು ಈ ದಿನದ ಕಾರ್ಯಕ್ರಮ ಸಂಕಲ್ಪ. ಏನಿದು ಸಂಕಲ್ಪ? ಆದರೆ ಒಬ್ಬ ವಿದ್ಯಾರ್ಥಿಗೆ ನಾವಿಲ್ಲಿ ಕೊಟ್ಟಂತಹ ಒಂದು ಮೌಲ್ಯಯುತವಾದಂತಹ ಶಿಕ್ಷಣ, ಹೇಗೆ ತಂದೆ ತಾಯಿಗಳಿಗೆ ಯಾವ ರೀತಿ ಗೌರವ ಕೊಡಬೇಕು, ಹುಟ್ಟಿದ ದೇಶಕ್ಕೆ ಯಾವ ರೀತಿ ಗೌರವ ಕೊಡಬೇಕು, ಸಮಾಜದಲ್ಲಿ ಯಾವ ರೀತಿ ನಡ್ಕೋಬೇಕು, ದೇಶಕ್ಕಾಗಿ ನನ್ನನ್ನು ನಾನು ಹೇಗೆ ಅರ್ಪಿಸ್ಕೋಬೇಕು, ಸಮಾಜ ನನಗೇನೋ ಒಂದು ಕೊಟ್ಟಿದೆ ಅದನ್ನು ನಾನು ವಾಪಸ್ ಸಮಾಜಕ್ಕೆ ಯಾವ ರೀತಿ ಕೊಡಬೇಕು
ಬರೀ ಶಿಕ್ಷಣ ಅನ್ನುವಂಥದ್ದು ಈಗ ಸೆಕೆಂಡ್ ಇಯರ್ PUC ಮುಗಿಸಾದ ತಕ್ಷಣ ಅವ್ರು ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಸು ಬುಕ್ಸ್ನೇನು ಮುಟ್ಟು ನೋಡೋಕ್ಕಾಗಲ್ಲ. ಅದು ಓನ್ಲಿ ಫಾರ್ ಎಕ್ಸಾಮಿನೇಷನ್ ಅಷ್ಟೇ. ಆದರೆ ಇಲ್ಲಿ ಕೊಟ್ಟಂತಹ ಅದಕ್ಕೂ ಮೀರಿದಂತಹ ಒಂದು ಸಂಸ್ಕಾರ ಇದೆಯಲ್ಲ, ಒಂದು ಮೌಲ್ಯ ಇದೆಯಲ್ಲ, ಅದು ತನ್ನ ಈ ಜೀವಮಾನದವರೆಗೂ ಅವನು ಇಟ್ಕೋಬೇಕಾದಂತಹ ಒಂದು ಶಿಸ್ತು, ಒಂದು ಅಂಶ, ಒಂದು ವ್ಯಕ್ತಿತ್ವ ನಿರ್ಮಾಣ. ಅವನ ವ್ಯಕ್ತಿತ್ವ ನಿರ್ಮಾಣ ಮಾಡುವಂಥದ್ದು ಏನು ಅಂದರೆ ಅವನು ಯಾವ ರೀತಿ ನಡ್ಕೊತಾನೆ, ಅವನಿಗೆ ಉಪಯೋಗಿಸುವಂಥ ಪದ ಯಾವ ರೀತಿ ಇರುತ್ತೆ, ಅವನ ಸ್ವಭಾವ ಹೇಗಿದೆ, ಅವನ ಹೊಂದಾಣಿಕೆ ಹೇಗಿದೆ, ಇದರಿಂದ ಮಾತ್ರ ಒಬ್ಬ ಒಳ್ಳೆ ವ್ಯಕ್ತಿತ್ವ ಹೇಗಿದೆ, ಇವನೊಬ್ಬ ಒಳ್ಳೆ ವ್ಯಕ್ತಿನ, ಇವನೊಬ್ಬ ಸಂಸ್ಕಾರಯುತವಾದ ವ್ಯಕ್ತಿನ ಅನ್ನೋವಂಥದ್ದನ್ನ ಗುರುತಿಸ್ಲಿಕ್ಕೆ ಸಾಧ್ಯ. ಈ ಎಲ್ಲ ಅಂಶಗಳನ್ನ ಒಂದುಗೂಡಿಸಿ ಒಬ್ಬ ವ್ಯಕ್ತಿ ನಿರ್ಮಾಣದೊಂದಿಗೆ ರಾಷ್ಟ್ರ ನಿರ್ಮಾಣ, ಒಬ್ಬೊಬ್ಬ ವ್ಯಕ್ತಿನೂ ಒಳ್ಳೊಳ್ಳೆ ಪ್ರಜೆಗಳಾದಾಗ ಮಾತ್ರ ರಾಷ್ಟ್ರ ಒಳ್ಳೆ ಉನ್ನತಿಗೆ ಸಾಗಲಿಕ್ಕೆ ಸಾಧ್ಯ ಅನ್ನೋ ಒಂದು ಧ್ಯೇಯ ನಮ್ಮದಾಗಿರೋದ್ರಿಂದ ಇವತ್ತು ನಮ್ಮಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳನ್ನ ಮುಗಿಸಿ ಉನ್ನತ ವ್ಯಾಸಂಗಕ್ಕೆ ಹೋಗಿರುವಂಥ ಮಕ್ಕಳುಗಳಿಗೆ ನಮ್ಮ ಹಿರಿಯರೆಲ್ಲರೂ ಸಹ, ಪೋಷಕರೆಲ್ಲರೂ ಸೇರಿ ಅವ್ರಿಗೆ ಒಂದು ಶುಭ ಹಾರೈಕೆಗಳನ್ನ ಸಲ್ಲಿಸಲಿಕ್ಕೆ ಇರುವಂಥದ್ದು ಇವತ್ತು ಈ ಸಂಕಲ್ಪ ಕಾರ್ಯಕ್ರಮ. ಇವತ್ತು ಸಂಕಲ್ಪ ದಿವಸ್. 2 ವರ್ಷದ ಕೆಳಗಡೆ ನಾವು ಒಂದು ವಿದ್ಯಾರಂಭ ಕಾರ್ಯಕ್ರಮ ಮಾಡಿದಾಗ ಪೋಷಕರೆಲ್ಲ ಹೇಗೆ ಒಂದು ಆತಂಕ ಇತ್ತು, ಇಲ್ಲಿ ಹೇಗಿರ್ತಾನಪ್ಪ ನಾನು 2 ವರ್ಷ ನನ್ನ ಮಗ ಅಂತ ನೀವು ಆತಂಕದಲ್ಲಿ, ಮಕ್ಕಳು ಸಹ ಒಂಥರ ಒಂದು ಸರ್ಪ್ರೈಸಿಂಗ್ ಎನ್ವೈರ್ಮೆಂಟ್, ಇಲ್ಲಿ 2 ವರ್ಷ ಇರಬೇಕು ಮುಂದೆ ಏನು ಅನ್ನೋ ರೀತಿಯಲ್ಲಿ ವಾತಾವರಣ ಇತ್ತು. ಈ 2 ವರ್ಷ ಆದಮೇಲೆ ಇಲ್ಲಿ ಮಕ್ಕಳು ಯಾವ ರೀತಿಯಲ್ಲಿ ಅವರು ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಸ್ಕೋರ್ ಮಾಡಿದ್ದಾರೆ, ಮುಂದಕ್ಕೆ ಈಗ ಅಡ್ವಾನ್ಸ್ಡ್ಗೆ ಆಗಿರ್ಬೋದು, ಮುಂದೆ ಅವ್ರ ಜೀವನಕ್ಕೆ ಹೌ ದೇ ಆರ್ ಎಕ್ವಿಪಿಂಗ್ ದೆಮ್ಸೆಲ್ಸ್ ಅನ್ನೋದು ನಿಮ್ಮ ಕಣ್ಣು ಮುಂದೆ ಇದೆ. ಅಲ್ಲೇ ಮಾತಾಜಿ ಹೇಳ್ದಂಗೆ ಈ ಸಂಸ್ಕಾರಯುತ ಅಂತ ಶಿಕ್ಷಣವನ್ನು ಪಡೆದು ಈಗ ನಾವು ಸಂಕಲ್ಪ ತಗೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ. ಸೊ ವೆನ್ ವಿ ಗೋ ಔಟ್ಸೈಡ್ ಟು ಕಾಲೇಜ್, ಎನಿ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ಸ್, ನಾವು ಹೇಗಿರಬೇಕು ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು, ನಾವೇ ಅದನ್ನು ರೂಪಿಸ್ಕೋಬೇಕು. ವಿ ಶುಡ್ ಬಿ ಲೈಕ್ ಎ ರೋಲ್ ಮಾಡೆಲ್ ಸ್ಟೂಡೆಂಟ್. ಸಮಾಜದಲ್ಲಿ ರಾಷ್ಟ್ರೋತ್ಥಾನದಕ್ಕೆ ಅದರದೇ ಆದಂಥ ಒಂದು ಹೆಸರಿದೆ. ರಾಷ್ಟ್ರೋತ್ಥಾನದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಒಂದು ಬೇರೆ ಥರನೇ ಗೌರವನೂ ಸಹ ಇದೆ. ಅವರ ನಡವಳಿಕೆ ಆಗಿರ್ಬೋದು, ಒಂದು ಸಂಸ್ಥೆಯ ಒಂದು ಘನತೆ ಅವರಲ್ಲಿ ಎದ್ದು ಕಾಣಿಸ್ತಾ ಇರುತ್ತೆ. ಅದೇ ರೀತಿ ನಾವು ಹೊರಗಡೆ ಟೀಚರ್ಸ್ಗೆಲ್ಲ ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರು ಕೇಳ್ತಾರೆ ಯಾವ ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ, ರಾಷ್ಟ್ರೋತ್ಥಾನ ಸ್ಕೂಲಲ್ಲಿ ಅಂತಂದಾಗ ಅವರು ಒಂದು ಸ್ವಲ್ಪ ನಮ್ಮ ಕಣ್ಣು ಉಬ್ಬುಗಳನ್ನ ಜಾಸ್ತಿ ಮಾಡಿ ಅವ್ರು ರಾಷ್ಟ್ರೋತ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನೀವು ರಾಷ್ಟ್ರೋತ್ಥಾನದಲ್ಲಿ ಟೀಚರ ನೀವು ಅಂತ ಹೇಳ್ತಾರೆ. ಅದೇ ರೀತಿ ನಾವು ನಮ್ಮ ಮಕ್ಕಳು ಇಲ್ಲಿ ರಾಷ್ಟ್ರೋತ್ಥಾನದಲ್ಲಿ ಕಲ್ತ್ಕೊಂಡು ಹೊರಗಡೆ ಹೋದಾಗ, when you go to any college, IITs, any other premier institute, they should recognize that ರಾಷ್ಟ್ರೋತ್ಥಾನ ವ್ಯಾಲ್ಯೂ ಇನ್ ಯು ಪೀಪಲ್. ಆ್ಯಂಡ್ ಐ ಆಮ್ ಶ್ಯೂರ್ ಅದನ್ನು ಖಂಡಿತ ನೀವು ರಾಷ್ಟ್ರೋತ್ಥಾನದ ಒಂದು ಘನತೆಯನ್ನು ಎತ್ತಿಡ್ತೀರ ಅಂತ ನನಗಂತೂ ನಂಬಿಕೆ ಇದೆ. ಯು ಶುಡ್ ಆಲ್ವೇಸ್ ಕೀಪ್ ಇನ್ ಮೈಂಡ್, ಯಾವುದೇ ಥರದ ಒಂದು ಇನ್ಫ್ಲೂಯೆನ್ಸಸ್ಗೆ ನಾನು ಒಳಗಾಗೋದಿಲ್ಲ. ಏಕೆಂದರೆ ನನಗೆ ಆದಂಥ ಒಂದು ಗುರಿ ಇದೆ. ನಾನು IITಗೆ ಸೆಲೆಕ್ಟ್ ಆಗಬೇಕು ಅಥವಾ ಒಂದು ಒಳ್ಳೆ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ಗೆ ಹೋಗಬೇಕು ಅಂತ ಏನು 2 ವರ್ಷ ಕಷ್ಟಪಟ್ಟಿದ್ದೀರಿ, ಅಲ್ಲಿಗೆ ಹೋದ್ಮೇಲೆ ಏನಾಗುತ್ತೆ, ವಿ ಟ್ರೈ ಟು ಟೇಕ್ ರೆಸ್ಟ್. ನಾನು ಈ ಕಾಲೇಜ್ ಸೇರಿಬಿಟ್ಟನಪ್ಪ, ನನಗೆ ಈಗ ನಾನೊಂದು ಸ್ವಲ್ಪ ಆರಾಮ್ ಅನ್ನೋದಿಲ್ಲ, ಯಾವುದೇ ರೀತಿ ಸಾಂಸ್ಕೃತಿಕವಾಗಿ ಡಿವಿಯೇಷನ್ ಇಲ್ಲ. ಅದರಿಂದ ನಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿ ಮಾತಾಡಬೇಕು. ಅದು ಇಂಗ್ಲೀಷಲ್ಲಿ ಒಂದೇ ಅಂತಲ್ಲ, ಕನ್ನಡದಲ್ಲಾಗಿರ್ಬೋದು, ಹಿಂದಿನಲ್ಲಾಗಿರ್ಬೋದು, ಯಾವುದೇ ಭಾಷೆನಲ್ಲಾಗಿರ್ಬೋದು, ಸ್ಪಷ್ಟತೆ ಇರಬೇಕು. ನಾವು ಮಾತಾಡೋದ್ರಲ್ಲಿ ನಮಗೆ ಧೈರ್ಯ ಇದ್ದೇ ಕಾಣಿಸ್ತಾ ಇರಬೇಕು. ನಾವು ಪ್ರೆಸೆಂಟ್ ಮಾಡೋ ಒಂದು ಕಂಟೆಂಟಲ್ಲಿ, ಕಾನ್ಸೆಪ್ಟ್ಸಲ್ಲಿ ಕ್ಲಾರಿಟಿ ಇರಬೇಕು. ಸೊ ಮುಂದೆ ನೋಡ್ತಕ್ಕಂಥ ಲೆಕ್ಚರರ್ಸ್ ಆಗಿರ್ಬೋದು, ಇವನಲ್ಲಿ ಆ ಒಂದು ಧೈರ್ಯ ಇದೆ, ಏನು ಹೇಳಬೇಕು ಅದನ್ನು ಅವನಿಗೆ ಕ್ಲಾರಿಟಿ ಇದೆ ಅನ್ನೋ ಥರ ಎಲ್ಲ ದೇ ಶುಡ್ ಐಡೆಂಟಿಫೈ. ಅದು ಎಲ್ಲರೂ ಗಮನಿಸಬೇಕು. ನಿಮ್ಮ ಸಹಪಾಠಿಗಳಾಗಿರ್ಬೋದು, ಸಹ ವಿದ್ಯಾರ್ಥಿಗಳಾಗಿರ್ಬೋದು, ಲೆಕ್ಚರರ್ಸ್ ಆಗಿರ್ಬೋದು, ಅದನ್ನು ನಿಮ್ಮಲ್ಲಿ ಗುರುತಿಸ್ಬೇಕು. ಮತ್ತು ಅದು ಅಚಲವಾದಂಥ ನಂಬಿಕೆ ನಿಮ್ಮ ಮೇಲೆ. ನಾನು ಯಾವುದೇ ಒಂದು ಗೋಲನ್ನು ಇಟ್ಕೊಂಡ್ರೆ ನಾನು ಅದನ್ನು ಖಂಡಿತ ಐ ವಿಲ್ ರೀಚ್ ದಟ್ ಗೋಲ್ ಅನ್ನೋ ಒಂದು ಅಚಲವಾದಂಥ ನಂಬಿಕೆ ನಿಮ್ಮ ಮೇಲಿರಬೇಕು. ಜೊತೆಯಲ್ಲಿ ಅಲ್ಲಿ ಸಿಗ್ತಂಥ ಎಲ್ಲ ಫೆಸಿಲಿಟೀಸ್ ಏನಿದೆ, ಅದು ಲೈಬ್ರರಿ ಆಗಿರ್ಬೋದು, ರಿಸೋರ್ಸ್ ರೂಮ್ ಆಗಿರ್ಬೋದು, ಲೆಕ್ಚರರ್ಸ್, ಪ್ರೊಫೆಸರ್ಸ್ ಆಗಿರ್ಬೋದು, ಇವ್ರನ್ನೆಲ್ಲರೂ ನಾನು ಹೇಗೆ ನನ್ನ ಒಂದು ಗೋಲನ್ನು ರೀಚ್ ಆಗೋದಕ್ಕೆ ಯಾವ ರೀತಿಯಲ್ಲಿ ಅವರಿಂದ ಸೇವೆಯನ್ನು ಪಡ್ಕೊಳ್ಬೋದು, ಯಾವ ರೀತಿಯಲ್ಲಿ ನಾನು ಅವ್ರನ್ನ ಉಪಯೋಗ ಪಡಿಸ್ಕೊಳ್ಬೋದು ಅನ್ನೋದು ನಿಮ್ಮ ಕೈಯಲ್ಲೇ ಇದೆ. ಯಾವುದೇ ಆಗಲಿ ಕಾಲೇಜಸ್ಗೆ ಹೋದಾಗ ಎಲ್ಲದೂ ಸಿಗುತ್ತೆ, ಎಲ್ಲದೂ ಇದೆ, ಅಲ್ಲಿ ಎಲ್ಲ ಫೆಸಿಲಿಟೀಸ್ ಇರುತ್ತೆ. ಆದರೆ ಎಷ್ಟು ಜನ ಅದನ್ನು ಪಡಿಸ್ಕೊತಾರೆ ಅದು ನಮ್ಮ ಕೈಯಲ್ಲಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪೂರ್ಣಚಂದ್ರ, ಹಾಸನ ಜಿಲ್ಲೆಯಿಂದ ಬಂದಿದ್ದೀನಿ. ಮೊದಲಿಗೆ 2 ವರ್ಷ ಜರ್ನಿ ತಪಸ್ಸಲ್ಲಿ ಇದ್ದಿದ್ದು ಜ್ಞಾಪಿಸ್ಕೊಂಡ್ರೆ ಖುಷಿಯಾಗುತ್ತೆ. ಎಷ್ಟೊಂದು ಒಳ್ಳೆ ವಿಚಾರಗಳನ್ನ ತಿಳಿದಿದ್ದೀವಿ, ಮತ್ತು ನಾವೇ ಹೇಗೆ ಬದಲಾಗಿದ್ದೀವಿ, ಮುಂಚೆ ನಾವು ಬಂದಿದ್ದಕ್ಕೆ ಯಾವ ಥರ ಇದ್ದೋ ಮತ್ತು ಈಗ ಯಾವ ಥರ ಇದ್ದೀವಿ,
ಮತ್ತು ಇಲ್ಲಿನ ಶಿಕ್ಷಣ ನಮಗೆ ಎಷ್ಟು ಬೆನಿಫಿಟ್ ಆಗಿದೆ. ಬೇಸವರು ನಮಗೆ ಉನ್ನತ ಮಟ್ಟದ ಶಿಕ್ಷಣ ಕೊಟ್ಟು ಸಹಾಯ ಮಾಡಿದ್ದಾರೆ. ಅಲ್ಲಿನ ಎಲ್ಲ ಟೀಚರ್ಸ್ಗೂ ಕೂಡ ಮತ್ತು ರಾಷ್ಟ್ರೋತ್ಥಾನದ ಎಲ್ಲ ಟೀಚರ್ಸ್ಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ಮತ್ತು ತಪಸ್ಸಿನ 2 ವರ್ಷದ ಜರ್ನಿ ಏನಿದೆ, ಇಲ್ಲಿ ನಾವು ಎಷ್ಟೊಂದು ವಿಚಾರಗಳನ್ನ ಕಲ್ತಿದ್ದೀವಿ. ಇಲ್ಲಿ ಜೋಡಿಸಿರೋ ಪ್ರತಿಯೊಂದು ಕಾರ್ಯಕ್ರಮ ಕೂಡ ನಮಗೆ ಹೇಗೆ ಉಪಯೋಗಕರವಾಗಿದೆ. ಬೆಳಿಗ್ಗೆ ಯೋಗ ಮಾಡೋದ್ರಿಂದ ಹಿಡಿದು ಸಂಜೆ ನಾವು ಓದಿ ಎಲ್ಲ ಮನಗೋವರೆಗೂ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಒಂದೊಂದು ಅರ್ಥ ಇದೆ. ಮತ್ತು ಅದರಲ್ಲಿ ನಮಗೆ ಹೇಗೆ ಹೆಲ್ಪ್ ಮಾಡೋ ಹಾಗೆ ನಮ್ಮ ಮುಂದಿನ ಜೀವನಕ್ಕೆ ಯಾವ ಥರ ಬೇಕು ಆ ಶಿಸ್ತನ್ನು ಕಲ್ಸೋಕ್ಕೋಸ್ಕರ ಹೇಗೆ ಜೋಡಿಸಿದಾರೋ ತಪಸ್ ಕಾರ್ಯಕ್ರಮನ, ಅದು ತುಂಬ ಉಪಯೋಗಕರವಾಗಿದೆ. ಮತ್ತು ನಮಗೂ ಕೂಡ ಈಗ ಎಲ್ಲ ಅನುಭವಿಸಿ ಬಂದಾದಮೇಲೆ ತಪಸ್ 2 ವರ್ಷದ ಜರ್ನಿ ಜ್ಞಾಪಿಸ್ಕೊಂಡ್ರೆ ಕಡೆ ಖುಷಿಯಾಗುತ್ತೆ. ಮತ್ತು ನಾವು ನಮ್ಮ ಫ್ರೆಂಡ್ಸ್ ಜೊತೆ ಇದ್ದಿದ್ದು ಮತ್ತು ಇಲ್ಲಿ ನಾವು ಓದಿದ್ದು ಎಲ್ಲ ನೆನಪಿದ್ರೆ ಖುಷಿಯಾಗುತ್ತೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿವೇಕ್ ಪಂಚಾಳ್. ನಾನು ಕೋಲಾರ ಜಿಲ್ಲೆಯಿಂದ ಬಂದಿದ್ದೀನಿ. ಈ 2 ವರ್ಷ ಅನ್ನೋದು ತುಂಬ ದೊಡ್ಡ ಅವಧಿ ಅಂತಲೇ ಹೇಳ್ಬೋದು. ಆದರೆ ಈ ಒಂದು ವಾತಾವರಣ ಎಲ್ಲ ನಮ್ಮ ಸ್ನೇಹಿತರ ಜೊತೆ ಈ 2 ವರ್ಷ ಅನ್ನೋದು 2 ದಿನಗಳು ಅನ್ನೋ ಥರ ಒಂದು ಭಾವನೆ ಬಂದ್ಬಿಟ್ಟಿದೆ. ಯಾಕಂದರೆ ಕಳೆದ ಒಂದು ವಾರದ ಹಿಂದೆ ನಮ್ಮ 15ನೇ ತಂಡದ ವಿದ್ಯಾರ್ಥಿಗಳು ಬಂದಿದ್ದರು. ಅವರ ಒಂದು ವಿದ್ಯಾರಂಭ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ವಿ. ಅವರ ಆ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದಾಗ ಇದೇ ರೀತಿ 2 ವರ್ಷದ ಹಿಂದೆ ನಾವು ಇದೇ ಜಾಗದಲ್ಲಿ ಬಂದು ಕೂತ್ಕೊಂಡಿದ್ವಿ. ಅವ್ರಿಗೆ ಯಾವ ಥರ ಭಾವನೆ ಇತ್ತು ಅದೇ ರೀತಿ ನಮಗೂ ಆ ಒಂದು ಸಮಯದಲ್ಲಿ ಅದೇ ಥರ ಭಾವನೆಗಳಿದ್ವು. ಮುಂದೆ 2 ವರ್ಷ ಇಷ್ಟು ದೊಡ್ಡ ಅವಧಿ ಅಂತ ಅನ್ನಿಸ್ತಾಯಿತ್ತು ಆವತ್ತಿನ ದಿನ. ಆದರೆ ಈ 1 ವಾರದಿಂದ ಮುಂದಿನ ತಂಡದ ನೋಡ್ತಾ ಇದ್ದರೆ 2 ವರ್ಷ ಅಂತ ಅವಾಗ ಅನಿಸ್ತಾಯಿತ್ತು. ಬಟ್ 2 ದಿನ ಆ ಥರ ಮುಗಿದೋಯ್ತಲ್ಲ ಅಂತ ಅನಿಸುತ್ತೆ. ದುಃಖದ ವಿಷಯನೇ, ಆದರೆ ಹೋಗ್ತಾ ಇರೋವಾಗ ಸಂತೋಷವಾಗಿ ಹೋಗ್ಬೇಕಂತ ಹೇಳ್ತಾರಲ್ಲ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ. ನಾನು ವಿಜಯನಗರ ಜಿಲ್ಲೆಯಿಂದ ಬಂದಿರೋದು. ನಾನು ಓದಿದ್ದು 10th ಓದಿದ್ದು ಕನ್ನಡ ಮೀಡಿಯಮ್ಮು. ಇಲ್ಲಿ ಬಂದೆ, ಕ್ಯಾಂಪಲ್ಲಿ ಪಾಠ ಮಾಡಿದ್ರು, ಅರ್ಥ ಆಗ್ತಿತ್ತು. ಇಲ್ಲಿ ಬಂದ್ವಿ. ವಿದ್ಯಾರಂಭದ ನಮ್ಮ ಸಬ್ ಜೂನಿಯರ್ಸಿಗೆ ಮಾಡಿದರು. ಅದು ನೆನೆಸ್ಕೊಂಡಾಗ ನಾವು 2 ವರ್ಷದಿಂದ ನಾವು ಇಲ್ಲೇ ಕುಂತ್ಕೊಂಡಿದ್ವಿ. ಅಂದರೆ ಅವಾಗ ನಮ್ಮ ಮೈಂಡ್ ಸೆಟ್ ಹೆಂಗಿತ್ತು. ನಂದು ಎಸ್ಪೆಷಲಿ ನನ್ನ ಕನ್ನಡ ಮೀಡಿಯಮ್, ನಮ್ಮ ಬ್ಯಾಚಲ್ಲಿ ನಾನು ಒಬ್ಬನೇ ಇರೋದು. ನಾನು ಅವಾಗ ಇವರು ಎಲ್ಲ CBSE ಬಂದಿದ್ದಾರೆ, ನವೋದಯದಿಂದ ಬಂದಿದ್ದಾರೆ, ಎಲ್ಲ ದೊಡ್ಡ ದೊಡ್ಡ ಸ್ಕೂಲಿಂದ ಬಂದಿದ್ದಾರೆ. ನಾನು ಕನ್ನಡ ಮೀಡಿಯಮ್ಮಾಗಿ ನಾನು ಏನು ಓದ್ಬೋದು ಅಂತ ಸ್ಟಾರ್ಟಿಂಗಲ್ಲಿ ಮೈಂಡ್ ಸೆಟ್ ಇತ್ತು. ಇವಾಗ 2 ವರ್ಷ ಮುಗೀತು. 2 ವರ್ಷ ಅನ್ನೋದು 2 ದಿನ ಅನ್ನೋಕ್ಕಿಂತ 2 ದಿನ ಅನ್ನೋದು ಹಿಂಗೆ ಅನ್ನೋದಂದ್ರೆ ಆಗ್ತಾಯಿಲ್ಲ. ಅಷ್ಟು ಬೇಗ ಮುಗಿದೋಯ್ತು. ನೆನೆಸ್ಕೊಂಡ್ರೆ ನಾವು ಇನ್ನೂ ನಿನ್ನೆ ಮೊನ್ನೆ ಬಂದಿದ್ದೀವಿ, ಇಷ್ಟು ಬೇಗ ಹೆಂಗೆ ಮುಗೀತು ಅಂತ ಅನಿಸುತ್ತೆ. ಇಲ್ಲಿರೋ ಪ್ರತಿಯೊಬ್ಬರು ಕೂಡ ನಮಗೆ ಯಾವುದೇ ರೀತಿ ಹೆಲ್ಪ್ ಮಾಡಿದರು. ಮಾತಾಜಿ ಆಗಿರ್ಬೋದು, ಶಿವರಾಜ್ ಸರ್ ಇರ್ಬೋದು, ಭಾಗ್ಯಶಾಣಿ ಇರ್ಬೋದು, ಎಲ್ಲರೂ ನಮಗೆ ಪ್ರತಿಯೊಂದರಲ್ಲೂ ಹೆಲ್ಪ್ ಮಾಡಿದರು. ನಮ್ಮ ಫ್ರೆಂಡ್ಸ್ ಕೂಡ ಇರ್ಬೋದು. ನಾವೇ ಡಿಮೋಟಿವೇಟ್ ಆಗ್ತಿರ್ತೀವಿ, ಅವಾಗೆಲ್ಲ ಅವ್ರು ಬರ್ತಾಯಿದ್ರು, ಹೆಲ್ಪ್ ಮಾಡ್ತಾಯಿದ್ರು. ನಮಗೇನೋ ಒಂದು ಕಷ್ಟ ಟೈಮಲ್ಲೂ ನಮ್ಮ ಫ್ರೆಂಡ್ಸ್ ಇರ್ತಾಯಿದ್ರು. ನಮ್ಮ ಪ್ರತಿಯೊಂದರಲ್ಲೂ ನಮ್ಮ ಫ್ರೆಂಡ್ಸು, ಸರು, ಮಾತಾಜಿ ಪ್ರತಿಯೊಬ್ಬರು ನಮಗೆ ಹೆಲ್ಪ್ ಮಾಡಿದರು. ನನ್ನ ಹೆಸರು ನಾಗೇಂದ್ರ ಬಾಬು ಅಂದ್ಬಿಟ್ಟು, ಬೆಂಗಳೂರು ದಕ್ಷಿಣ ಜಿಲ್ಲೆ ದೊಡ್ಡಹಾಳಹಳ್ಳಿ ಕನಪುರ ತಾಲೂಕಿಂದ ನಾನು ಬಂದಿದ್ದೀನಿ. ನಾವು ತುಂಬ ಹಳ್ಳಿಗಳಿಂದ ತುಂಬ ದೂರದಿಂದ ಎಲ್ಲ ಬಂದಿದ್ದೀವಿ. 10 ಕಟ್ಟು ಬದಲು 1 ಮುತ್ತು ಕಟ್ಟು ಅನ್ನುವಂಥ ಒಂದು ನಾಣ್ಣುಡಿ ಇದೆ. ಇವಾಗ ಇಡೀ ದೇಶದಲ್ಲಿ ಲಕ್ಷಾಂತರ ಜನ ಪರೀಕ್ಷೆಗಳು ವಿದ್ಯಾರ್ಥಿಗಳು ತಗೊಂಡಿದ್ದಾರೆ. ಲಕ್ಷಾಂತರ ಜನನೂ ಕೂಡ ಪಾಸ್ ಆಗಲ್ಲ. ಆದರೆ ಅವರವರ ರೀತಿ ಒಂದು ಬದಲಾವಣೆಗಳು ಆಗಿರುತ್ತೆ. ಅವರವ್ರ ಪ್ರಪಂಚ ನೋಡಿರ್ತಾರೆ. ಇವಾಗ ನಮ್ಮ ತಪಸ್ಸಲ್ಲೇ ಇರ್ಬೋದು, ನಮ್ಮ ಊರು ನಮ್ಮ ಜನ ಅನ್ನುವಂಥದ್ದು ನಾವು ಎಷ್ಟು ಸೀಮಿತ ಅಂದ್ಕೊಂಡಿದ್ವಿ. ಮಕ್ಕಳೆಲ್ಲ ಬಂದ ಮೇಲೆ ಇಡೀ ರಾಜ್ಯದಲ್ಲಿ ಇರುವಂಥ ಮಕ್ಕಳ ಜೊತೆಲಿ ಬೆರೀತಾರೆ. ಯಾವ್ಯಾವ ರೀತಿ ವಾತಾವರಣ ಇದೆ ಏನು ಅನ್ನುವಂಥದ್ದು ಪ್ರತಿಯೊಂದು ತಿಳಿಯುತ್ತೆ. ಪ್ರಾರಂಭದಲ್ಲಿ ನಾನು ನಮ್ಮ ಈ ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತಹ ಬೇಸ್ ಈ ಸಂಸ್ಥೆಯನ್ನು ಅಲ್ಲಿನ ಲೆಕ್ಚರರ್ಸನ್ನು ಮನದಾಳದಿಂದ ನೆನಪು ಮಾಡ್ಕೊಳ್ತೇನೆ. ಬೇಸ್ ಅಲ್ಲದಿದ್ದರೆ ನಾವಿದನ್ನು ಮಾಡೋಕ್ಕಾಗ್ತಿರಲಿಲ್ಲ, ಖಂಡಿತ ಮಾಡ್ತಾಯಿರಲಿ. ಅವರು ಜೊತೆಗಿರ್ತಾರಂತಲೇ ಈ ಪ್ರಾಜೆಕ್ಟ್ ಶುರು ಮಾಡಿದ್ವಿ. ಈ ಪ್ರಾಜೆಕ್ಟ್ ಶುರು ಮಾಡಬೇಕಾದ್ರೆ ಒಂದು ಚಿಂತನ ಮಂಥನ ಮಾಡಬೇಕಾದಾಗ ಹೇಗೆ ಮಾಡೋದು, ನಾವೇ ಮಾಡಿದರೆ ಜನ ಬರ್ತಾರ? ಬೇಸ್ ಅಂತ ಒಂದು ಸಂಸ್ಥೆ ಇದ್ದಾಗ, ಇಡೀ ರಾಜ್ಯದಲ್ಲಿ ಒಂದು ಹೆಸರಿರುವಂಥ ಒಂದು ಸಂಸ್ಥೆ, ಅವ್ರ ಕೈಯಲ್ಲಿ ನಾವು ನಿಮಗೆ ಪಾಠ ಹೇಳ್ತೇವೆ ಅಂತ ಹೇಳಿದ್ರೆ ಪೋಷಕರಿಗೂ ವಿಶ್ವಾಸ, ಮಕ್ಕಳಿಗೂ ವಿಶ್ವಾಸ. ಹಾಗಾಗಿ ನಾವು ಬೇಸನ್ನು ಸಂಪರ್ಕಿಸಿದಾಗ ಅವರು ಯಾವುದೇ ಒಂದು ಷರತ್ತಿಲ್ಲದೆ ತುಂಬ ಸಹರ್ಷದಿಂದ ಅಂದಿಂದ ಇವತ್ತಿನ 15ನೇ ವರ್ಷ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವ್ರದ್ದು ಬೇರೆ
ಬೇರೆ ಬೇರೆ ಕಡೆ ಪ್ರಾಜೆಕ್ಟ್ ಇದೆ ಅವ್ರದ್ದು, ಅದಕ್ಕೆ ಹೋಗೋದಕ್ಕಿಂತ ಜಾಸ್ತಿ ಪ್ರೀತಿಯಿಂದ ಇಲ್ಲಿ ಮಾಡ್ತಾ ಇದ್ದಾರೆ. ಎಷ್ಟು ಸಮಯ ಬೇಕಾದ್ರೆ ಇರ್ತಾರೆ, ಡೌಟ್ ಕ್ಲಿಯರೆನ್ಸ್ಗೂ ಕೂತ್ಕೊಳ್ತಾರೆ. ಹೀಗೆ ಅವರನ್ನು ಪ್ರಾರಂಭದಲ್ಲಿ ನಾನು ಸ್ಮರಣೆ ಮಾಡಲೇಬೇಕು. ಸಿಲೆಕ್ಷನ್ ಪ್ರೊಸೆಸ್ ಅಂತೂ ನಾನು ಹೇಳಲ್ಲ. ಎಷ್ಟು ಮನೆಗೆ 80 ಕಿಲೋಮೀಟ್ರ್ ದೂರ, ಅಲ್ಲೊಂದು 2 ಕಿಲೋಮೀಟ್ರ್ ನಡೀಬೇಕು, ಬಿಸಿಲಿಗೆ ಹೋಗಬೇಕು, ಇದೇ ಸಮಯದಲ್ಲಿ ಬರೋದದು. ಉತ್ತರ ಕರ್ನಾಟಕ, ಇಲ್ಲಿ ದಕ್ಷಿಣ ಕರ್ನಾಟಕ ಈ ಸಲನೂ ಹೋಗಿ ಬಂದ್ಯಾರೆ ಎಲ್ಲರೂ, ನಿಮಗೆಲ್ಲ ಗೊತ್ತಿದೆ. ಅದರಲ್ಲೇನು ಸುಸ್ತಾಯಿತು ಅಂದರೆ ಒಂದು ದಿವಸನೂ ಯಾರೋ ನಮ್ಮ ಕಾರ್ಯಕರ್ತರು ಹೇಳಲೇ ಇಲ್ಲ. ಇಲ್ಲಿ ವ್ಯವಸ್ಥೆ ಮಾಡಿದಾಗಲೂ ಅವ್ರು ನಗ್ನಗ್ತಾನೆ ಇದನ್ನು ಮಾಡ್ತಾ ಇದ್ದಾರೆ, ಆನಂದ ಪಡ್ತಾ ಇದ್ದಾರೆ ವಿನ ಅಲ್ಲೇನೋ ಅವರು ಬೇಜಾರು ದುಃಖ ಇದನ್ನು ಮಾಡ್ತಾನೆ ಇಲ್ಲ. ಇಲ್ಲ ಇನ್ನೊಂದು 4 ಉಳಿದಿದೆ, ಅದು ಮೂಲೆಯಲ್ಲಿದೆ, ಅಲ್ಲಿ ಹೋಗಬೇಕು ಅಂತ ಯೋಚನೆ ಮಾಡ್ತಾರೆ ವಿನಃ 15 ವರ್ಷದಿಂದ ಮಾಡಿ ಆಯಿತು ಇನ್ನೆಷ್ಟು ಮಾಡೋದು ಅಂತ ಯಾವುದೇ ರೀತಿಯ ಪದ್ಧತಿಗಳನ್ನು ಕಡಿಮೆನೂ ಮಾಡ್ತಾ ಇಲ್ಲ. ಅದನ್ನು ಇನ್ನಷ್ಟು ಉತ್ಕೃಷ್ಟ ಮಾಡೋದಕ್ಕೆ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಶ್ರೀನಿವಾಸ್ ನಾರಾಯಣನ್ ಅಂತೇಳಿ ಅವರು 96ರಲ್ಲಿ IIT ಮೆಡ್ರಾಸ್ನಲ್ಲಿ BTech ಮಾಡಿದರು. ಆಮೇಲೆ ಅಮೇರಿಕಕ್ಕೆ ಹೋಗಿ ಒಳ್ಳೆಯ ಒಂದು ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದರು. ಆಮೇಲೆ IBM ಸೇರಿದರು. IBMನಲ್ಲಿ 10 ವರ್ಷ ಆದಮೇಲೆ ಫೇಸ್ಬುಕ್ನಲ್ಲಿ ಸೇರಿಕೊಂಡ್ರು. ಫೇಸ್ಬುಕ್ ಆದಮೇಲೆ ಅವ್ರದ್ದೇ ಆದ ಸ್ಟಾರ್ಟಪ್ ಮಾಡಿದರು. ಆಮೇಲೆ ಅವರೊಂದು 40 ಜನರ ತಂಡ AI ಮಾಡೋದಕ್ಕೆ ಅವರಿಗೆ ಒಪ್ಪಿಸಿದ್ರು ಕೆಲಸ. ಓಪನ್ ಪ್ಲ್ಯಾಟ್ಫಾರ್ಮ್, ChatGPT ಇದು 2018 ನಂತರ 2023ರಲ್ಲಿ 18ರಿಂದ ಅವರು ಸ್ವಂತದ್ದೇನೋ ಒಂದು ಮಾಡಿದರು, ಸ್ಟಾರ್ಟಪ್ಪು ಹೀಗೆಲ್ಲ ಮಾಡಿ ಈಗ ದೊಡ್ಡ B2B ಆ ರೀತಿಯ ಒಂದು ದೊಡ್ಡ ಬ್ಯಾಕ್ ಟು ಬ್ಯಾಕ್ ಒಂದು ದೊಡ್ಡ ಒಂದು AI ಪ್ಲ್ಯಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಿದರು. ಓಪನ್ ಪ್ಲ್ಯಾಟ್ಫಾರ್ಮ್ ಈ ಹ್ಯಾಸ್ ಕ್ರಿಯೇಟೆಡ್ ಅರೌಂಡ್ 3-4 ಇಯರ್ಸು ಒಂದು 40 ಜನರ ತಂಡ ರೆಡಿ ಮಾಡಿದರು 2024-25ವರೆಗೆ. ಮೊನ್ನೆ 25ರಲ್ಲಿ ಅವರು ಇದ್ದಕ್ಕಿದ್ದಾಗೆ ಅಷ್ಟು ಮೇಲಿದ್ದಂತಹ ಜಾಗದ ಪರಿಸ್ಥಿತಿಯವರು ಅದನ್ನು ಬಿಟ್ಟರು, ರಿಸೈನ್ ಮಾಡಿ ನಾನು ಭಾರತಕ್ಕೆ ಹೋಗ್ತೇನೆ ಅಂತ. ಈಗ ಅವರು ಶ್ರೀನಿವಾಸ್ ನಾರಾಯಣ ಅವರ ಹೆಸರು ಜಗತ್ತಿನಲ್ಲಿ ಹೇಗೆ ಸುಂದರ್ ಪಿಚೈ ಈ ಥರದ್ದೆಲ್ಲ ಇದ್ದಾರೆ, ಆ ಥರದ್ದು ಒಂದು ಹೆಸರದು. ಈಸ್ ಎ ಗ್ರೇಟ್ ಮ್ಯಾನ್. ಇಷ್ಟೊಂದು ಭವ್ಯ ಮಾಡಿದ ಮೇಲೆ 2025 ಅಕ್ಟೋಬರಲ್ಲಿ ನಾನು ಬಿಟ್ಟು ಊರಿಗೆ ಹೋಗ್ತೇನೆ ಅಂತ ಹೇಳಿದಾಗ ಎಲ್ಲರೂ ಕೇಳಿದ್ರು ಯಾಕೆ ಅಂತ. ಏನಿಲ್ಲ, ಐ ವಾಂಟ್ ಟು ಸ್ಪೆಂಡ್ ಸಮ್ ಟೈಮ್ ವಿತ್ ಮೈ ಪೇರೆಂಟ್ಸ್. ನಾನು ಬೇಕಾದಷ್ಟು ಸಂಪಾದನೆ ಮಾಡಿದ್ದೇನೆ, ಹೆಸರಿದೆ, ಎಲ್ಲ ಇದೆ. ಶ್ರೀನಿವಾಸ್ ನಾರಾಯಣನ್ ಅಂದರೆ ಈಸ್ ಒನ್ ಆಫ್ ದಿ ಬೆಸ್ಟ್ ಪರ್ಸನ್ಸ್ ಇನ್ ಓಪನ್ ChatGPT ಓಪನ್ ಪ್ಲ್ಯಾಟ್ಫಾರ್ಮ್. ನಾನು ಮನೆಗೆ ಹೋಗ್ತೀನಿ, ಊರಿಗೆ ಹೋಗ್ತೀನಿ, ಊರಲ್ಲಿ ಅಪ್ಪ ಅಮ್ಮನ ಜೊತೆಗೆ ನಾನು ಸ್ವಲ್ಪ ವರ್ಷ ಇರ್ತೀನಿ. ಇದು ಒಬ್ಬರು ಆ ಕತೆ ಹಾಕ್ತಾ ಕೆಳಗೆ ಬರೆದಿದ್ದಾರೆ. ಈ ಸಂಸ್ಕಾರ ಎಲ್ಲಿಂದ ಬಂತು? ದೊಡ್ಡ ದೊಡ್ಡ ಯೂನಿವರ್ಸಿಟಿಯಲ್ಲಿ ಓದಿದ್ದಾಯಿತು, ದೊಡ್ಡ ದೊಡ್ಡ ಕಂಪನಿ IBMನಲ್ಲಿ ಅಥವಾ ಫೇಸ್ಬುಕ್ನಲ್ಲಿ ಇಷ್ಟಿಷ್ಟು ದೊಡ್ಡ ಮಾಡಿದ್ದಾಯಿತು. ಎಟ್ ದಿ ಎಂಡ್ ಆಫ್ ದಿ ಡೇ ಐ ವಾಂಟ್ ಸ್ಪೆಂಡ್ ಸಮ್ ಟೈಮ್ ವಿತ್ ಮೈ ಪೇರೆಂಟ್ಸ್ ಅಂತ ಭಾಷೆ ಬರಬೇಕಾದ್ರೆ, ತನಗೆ ತುಂಬ ಒಂದು ಆಪರ್ಚುನಿಟಿಗಳು ಇರಬೇಕಾದ್ರೆ, ಏನು ಬೇಕಾದ ಮಾಡಬೇಕಾದಂತಹ ವ್ಯವಸ್ಥೆ ಇರಬೇಕಾದ್ರೆ, ಕೈ ತುಂಬ ಸಂಬಳ ಸಿಗಬೇಕಾದ್ರೆ ಅವ್ರು ಹೇಳ್ತಾರೆ ಐ ವಾಂಟ್ ಟು ಸ್ಪೆಂಡ್, ನಾನು ನನ್ನ ಏಜ್ಡ್ ಪೇರೆಂಟ್ಸ್ ಜೊತೆಗೆ ಸಮಯ ಕಳಿಬೇಕು ಅಂತ ಇದೆಲ್ಲ ಬಿಟ್ಟು ಊರಿಗೆ ಹೋಗ್ತಾ ಇದ್ದೀನಿ ಅಂತ. ಇವತ್ತು ಸಂಕಲ್ಪ ಅಂದರೆ, ನಾನು ಹೇಳೋದು ಸಂಕಲ್ಪ ಅಂದರೆ ಯಾರಿಗಿದು? ನಮ್ಗ ನನ್ಗ? ಯಾರಿಗೆ? ನಮ್ಗ 13ನೇ ಬ್ಯಾಚಿಗ? ಮತ್ತೆ ಏನು ನಾನು ಅಂತ ಹೇಳಿದ್ವ ಅಲ್ಲಿ? ನಾನು ಅಂತ ಹೇಳಿದ್ವಿ ತಾನೆ. ಅಂದರೆ ನನಗೆ ಯಾವ ರೀತಿಯ ಸಂಕಲ್ಪ? ಮೊದಲಾಗಿ ನಾನು ಹೇಗಿರಬೇಕು ಅಂತ ಹೇಳಿದ್ರೆ ನಾನು ಸಂಕಲ್ಪ ಮಾಡಬೇಕು. ಆ ಮೆಚುರಿಟಿ ನಿಮ್ಗೆ ಈಗ ಬಂದಿದೆ. ಶಿಕ್ಷಣ ಕೊಡಬೇಕು, ಅದ್ರ ಬಗ್ಗೆ 2 ಮಾತಿಲ್ಲ. ಜೈಲು ಮಾಡಬಾರ್ದು. ರಾಷ್ಟ್ರೋತ್ಥಾನದವರು ಕೆಲವು ಪೋಷಕರಿಗೂ ಅನಿಸಿರ್ಬೋದು, ಇಷ್ಟು ಕಠಿಣ ಯಾಕೆ, ಭಾನುವಾರನ್ನು ಬಿಟ್ಬಿಡ್ಬೋದಲ್ಲ, ನಾವು ಬರ್ತೀವಿ ಕರ್ಕೊಂಡು ಹೋಗ್ತೇವೆ ಅವ್ರನ್ನ, ಬಿಟ್ಬಿಡಿ. ಎಲ್ಲೋ ಹೋಗಿ ಊಟ ಗೀಟ ಅವ್ರ ಪಾಪ ರೊಟ್ಟಿ ತಿನ್ನಲಿಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ, ಒಂದು ಭಾನುವಾರ ಬೆಳಿಗ್ಗೆ ಕರ್ಕೊಂಡೋಗಿ ಸಂಜೆ ನಮ್ಗೆ ಹೇಳಿದ್ದಾರೆ, ಸಜೆಷನ್ ಕೊಟ್ಟಿದ್ದಾರೆ ಪೋಷಕರು. ನಾನೇನು ನಿಮ್ಮ ಮುಂದೆ ಹೇಳ್ತಾ ಇಲ್ಲ ಇದನ್ನು,
ಸಹಜವಾಗಿ ಇದ್ದಿದ್ದೇ ಇದು. ಒಂದು ಅವಕಾಶ ಕೊಡಿ, ಇಲ್ಲಿ ಸಂಬಂಧಿಕರ ಮನೆ ಇದೆ, ಹೋಗಿ ಬರ್ತಾನೆ, ಅವ್ರು ಕರ್ಕೊಂಡು ಹೋಗ್ತಾರೆ, ಕರ್ಕೊಂಬಂದು ಬಿಡ್ತಾರೆ, ಸಮಯಕ್ಕೆ ಸರಿಯಾಗಿ ಬಿಡ್ತಾರೆ. ಎಷ್ಟು ಥರದ ನಮಗೆ ಕನ್ವಿನ್ಸ್ ಮಾಡ್ತಾರೆ ಗೊತ್ತಾ ಪೋಷಕರು. ಒಮ್ಮೆ ಬಿಡ್ರಿ, ದಿನ ಫೋನ್ ಕೊಡ್ರಿ, ಏನಾಗುತ್ತೆ, ಇರೋ ಒಬ್ಬ ಮಗ ಮಾತಾಡ್ಬೇಕಲ್ವಾ. ಸೊ ಹೀಗೆ ಇದ್ರ ಮಧ್ಯದಲ್ಲಿ ಅವರಿಗೂ ಗೊಂದಲ, ನಿಮಗೂ ಗೊಂದಲ, ನಮ್ದು ಹಠ, ನಮಗೊಂದು ಸಮಾಧಾನ. ಇಷ್ಟೆಲ್ಲ ಹುಡುಗರು JEE ಮೇನ್ಸಿಗೆ ಬಂದರು, ನಾಡ್ದು ಅಡ್ವಾನ್ಸಿಗೆ ಹೋಗ್ತಾರೆ, CET ಇಂಥ ರ್ಯಾಂಕ್ ತೊಗೊಳ್ತಾರೆ, ಇಷ್ಟು ಜನ NITಗೆ ಹೋಗ್ತಾರೆ. ಅದು ಮೊದಲನೇ ಸಂತೋಷ. ಎರಡನೇ ಸಂತೋಷ, ಎಂತೆಂಥ ವ್ಯಕ್ತಿಗಳು ತಯಾರಾಗ್ತಾ ಇದ್ದಾರೆ. ಒಳ್ಳೊಳ್ಳೆ ವ್ಯಕ್ತಿಗಳನ್ನು ನಾವು ಸಮಾಜಕ್ಕೆ ಕೊಡ್ಲಿಕ್ಕೆ ಆಯ್ತಲ್ಲ. ಹೇಗೋ ಇರ್ತಿದ್ರು, ಹೇಗೋ ಆಯಿತು, ಇವತ್ತು ಇಷ್ಟೊಂದು ಒಳ್ಳೆಯ ವ್ಯಕ್ತಿ ಆಗ್ಬಿಟ್ನ. ಎಷ್ಟು ಕಳಕಳಿ ಅವನಿಗೆ ದೇಶ, ಸಮಾಜ, ತನ್ನ ತಾಯಿ, ತಂದೆ, ಕುಟುಂಬ. ನಮಗೆ ಸಂತೋಷ ಕೊಡೋದು. ಏನು ಮಾಡೋದೀಗ? ನಮ್ಮ ಪ್ರಯೋಗ ಇದು. ಈಗ ಪ್ರಯೋಗ ಮಾಡಿ ಮಾಡಿ ನಮ್ಗೆ ಗೊತ್ತಾಗ್ಬಿಟ್ಟಿದೆ ಇದೇ ಕರೆಕ್ಟು ಅಂತ. ನೀವು ಏನು ಹೇಳಿದ್ರು ಇಲ್ಲಿ ವ್ಯತ್ಯಾಸ ಆಗ್ತಾ ಇಲ್ಲ. ಇವರು ರುಕ್ಮಿಣಿನ ವ್ಯತ್ಯಾಸ ಆಗಲ್ಲ, ಶಿವರಾಜು ವ್ಯತ್ಯಾಸ ಆಗಲ್ಲ. ಯೋಗ ಮಾಡಬೇಕಂದ್ರೆ ಮಾಡಲೇಬೇಕು. ಇವತ್ತಿನ ದಿವಸ ಬಿಡ್ರಿ, ಅವ್ರು ಬೀಳಲ್ಲ. ಸೊ ಇದೆಲ್ಲ ಈ ಪಥ್ಯದ ಮಧ್ಯದಲ್ಲಿ ಮುಂದಿನ ಜೀವನ ನಂದು ಸಂತೋಷವಾಗಬೇಕು, ಸುಖಕರವಾಗಬೇಕು ಅಂತ ಹೇಳುವಂಥದ್ದು ಒಂದೇ ಒಂದು ಉದ್ದೇಶ ಇಟ್ಕೊಂಡು ಇದನ್ನು ಮಾಡ್ತೀವಿ ಅಂತ ನಾವೆಲ್ಲರೂ ಅಂದ್ಕೊಂಡಿದ್ದೀವಿ ಅಂತ ನಂಗೆ ಗೊತ್ತಿದೆ. ನಿಮ್ಗೆಲ್ರಿಗೂ ಮೊದಲೇ ಹೇಳಿರ್ತಾರೆ. ಇನ್ನೊಮ್ಮೆ ನೆನಪಿಸ್ತಾ, ಇದೇ ಜೀವನವನ್ನು ಅಲ್ಲಿ ಯಾರು ಈ ಥರ ಬಂಧನ ಮಾಡೋರಿಲ್ಲ. ಮತ್ತೆ ಹೇಳ್ತೀನಿ, ಮನೆಯಿಂದ ಫೋನ್ ಬಂದರೆ ಟಕ್ ಅಂತ ಬಸ್ಸಲ್ಲಿ ಹೋಗ್ಲಿಕ್ಕೆ ಅಲ್ಲಿ ಯಾರು ನೀನು ಅಬ್ಸೆಂಟ್ ಅಂತ ಕೇಳೋರೇ ಇಲ್ಲ. ಕ್ಲಾಸಲ್ಲಿ ಇಲ್ಲಿ ಬಿಡ, ರಾತ್ರಿ ಕೂತ್ರೆ ಮಂಗಳೂರಿಂದ ಯಾವ ಗುಲ್ಬರ್ಗಕ್ಕೆ ಹೋಗ್ಬೋದು, ರಾಯಚೂರಿಗೆ ಹೋಗ್ಬೋದು. 4 ಕ್ಲಾಸ್ ಚಕ್ಕರ್ ಕೊಟ್ಟರೆ ರಾತ್ರಿ ಒಳಗೆ ಮನೆಗೆ ಹೋಗ್ಬೋದು. ಅಂಥ ಒಂದು ವ್ಯವಸ್ಥೆಗಳು ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಸಿಗುವುದಿದೆ. ಸ್ವಲ್ಪ ಮಗ ಒಳ್ಳೆಯದರಲ್ಲಿ ಪಾಸಾಗಿದ್ದಾನೆ ಒಂದೊಂದು ನೀವು ದುಡ್ಡುಗಳು ಕೊಡ್ತಾ ಇರ್ತೀರ. ಮತ್ತು ಅವ್ರಿಗೇನು ಅಲ್ಲಿ ಶಿಕ್ಷಣಕ್ಕೆ ಭಾಳ ಖರ್ಚು ಬರೋಲ್ಲ. ಇವ್ರಿಗೆಲ್ಲ ಆಗಲೇ ಒಳ್ಳೆಯ ಅಂಕ ತೊಗೊಂಡು ಮೆರಿಟಲ್ಲಿ ಆ ಸ್ಕಾಲರ್ಶಿಪ್ಪು ಈ ಸ್ಕಾಲರ್ಶಿಪ್ ಎಲ್ಲ ಇವರಿಗೂ ಬರುತ್ತೆ. ಸೊ ಈ ಮಧ್ಯದಲ್ಲಿ ಇದೇ ನನ್ನ ಅಂತಿಮವಾದಂತಹ ಪೊಸಿಷನ್ ಅಂತ ಅಂದ್ಕೊಳ್ಳೋದೆ. ಇದು ಲ್ಯಾಂಡಿಂಗು. 10 ಸ್ಟೆಪ್ ಆದಮೇಲೆ ಒಂದು ಲ್ಯಾಂಡಿಂಗ್ ಕೊಡ್ತಾರೆ. ಮತ್ತೆ ಸ್ಟೆಪ್ಸ್ ಇದೆ. ನೀವು ಹತ್ತಬೇಕಾಗಿದ್ದು 5ನೇ 6ನೇ ಮಹಡಿಗೆ. ಈಗ 1ನೇ ಮಹಡಿಯ ಒಂದು ಲ್ಯಾಂಡಿಂಗಿಗೆ ಬಂದಿದ್ದೀರಿ. ಜೀವನದ ಮೆಟ್ಟಲುಗಳ 1ನೇ ಮಹಡಿಯ 1ನೇ ಲ್ಯಾಂಡಿಂಗಿಗೆ ಬಂದಿದ್ದೀರಿ. ಇನ್ನೂ 5 ಹತ್ತಬೇಕು. ಇದಾದಮೇಲೆ ಜೀವನ ಸೈಯಲ್ಲಿ ದುಡ್ಡು ಬರ್ತಾವಾಗ ಆಗೇನು, ಆವಾಗ ಸ್ವಂತ ಜೀವನ, ಒಂದಷ್ಟು ಅಹಂಕಾರ ಬರುತ್ತೆ. ನನ್ನಿಂದನೇ ಇಷ್ಟೆಲ್ಲ ಆಯಿತು ಅಂತ. ಅಪ್ಪ ಅಮ್ಮನೂ ಕಾಣಲ್ಲ, ಯಾರೂ ಕಾಣಲ್ಲ. ಅವಾಗ ನಾನೇ ಎಲ್ಲ ಮಾಡಿದೆ. ಒಳ್ಳೆ ಮೆರಿಟಲ್ಲಿ SSLC ಪಾಸ್ ಆದೆ, ಸಿಲೆಕ್ಷನ್ ಆದೆ, ಬೇಸಿ ಇದಕ್ಕೆ ರಾಷ್ಟ್ರೋತ್ಥಾನಕ್ಕೆ ನನ್ನಿಂದ ನಾನೇ ಪರೀಕ್ಷೆ ಪಾಸ್ ಮಾಡಿದ್ದು, ನಾನೇ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡಿರೋದು. ಎಲ್ಲ ನಾನು ಅಂತ ಮುಂದೆ ಬರುವಂಥ ದಿನಗಳು ಬಹಳ ದೂರ ಇಲ್ಲ. ಇದರ ಮಧ್ಯದಲ್ಲಿ ನಮ್ಮ ಹಾಗೆ ನಮ್ಗೆ ಈ ಥರ ತಗೊಂಡು ಬರಲಿಕ್ಕೆ ಅನೇಕರು ಪ್ರಯತ್ನ ಮಾಡಿದ್ದಾರೆ. ಅವರೆಲ್ಲರನ್ನ ಮನಸ್ಸಲ್ಲಿ ಇಟ್ಕೊಳ್ತಾ, ನನಗೋಸ್ಕರ, ರಾಷ್ಟ್ರೋತ್ಥಾನ ಈ ಥರದ ಕೆಲಸ ಸಾವಿರಾರು ವಿದ್ಯಾರ್ಥಿಗಳ ಮೇಲೆ ಮಾಡ್ತಾ ಇದ್ದೀವಿ ನಾವು. ಶಾಲೆ ನಡೆಸಿ, ಸ್ಲಮ್ನಲ್ಲಿ ಕೆಲಸ ಮಾಡ್ತಾ, ನಮ್ಗೆ ಈ ಥರದ ಸಮಾಧಾನ ಇದೆ. ನಾವು ಇದನ್ನೇ ಮಾಡೋದು. ಇದೇ ನಮ್ಮ ಉದ್ದೇಶ ಜೀವನದ.